ಭಾರತಕ್ಕೆ ಮತ್ತೆ ಪಾಕಿಸ್ತಾನದಿಂದ ಗೊಟ್ಟು ಬೆದರಿಕೆ ಅಂತೆ. ಕೋಲ್ಕತಾ ಹೆಸರೆತ್ತಿ ಭಾರತಕ್ಕೆ ಮತ್ತೆ ಪಾಕ್ ಧಮಕಿಯನ್ನ ಹಾಕ್ತಾ ಇದೆ ಅಂತೆ. ನಮ್ಮನ್ನ ಕೆಣಕಿದ್ರಿ, ನಮ್ಮನ್ನು ಕೆಣಕದಿರಿ ಎಂದ ಪಾಕ್ ರಕ್ಷಣಾ ಸಚಿವ. ಪಾಕ್ ಬಂಧಿತರನ್ನ ಬಳಸಿಕೊಂಡು ದಾಳಿಗೆ ಸಂಚನ್ನ ರೂಪಿಸಿಕೊಳ್ತಾ ಇದ್ದಾರೆ. ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಭಾರತ ಮತ್ತೆ ಸೇನಾ ಕಾರ್ಯಾಚರಣೆ ನಡೆಸದಿರಲಿ, ಒಂದು ವೇಳೆ ಭಾರತ ಇಂಥ ಯತ್ನ ನಡೆಸಿದ್ದೇ ಆದ್ರೆ ಪಾಕ್ ಪ್ರತಿಕ್ರಿಯೆ ಕೇವಲ ಗಡಿಭಾಗಕ್ಕೆ ಸೀಮಿತವಾಗಿರಲ್ಲ, ಕೋಲ್ಕತಾದವರೆಗೆ ತಲುಪಲಿದೆ ಎಂದ ಖ್ವಾಜಾ ಆಸಿಫ್. ಸಂಘರ್ಷ 200ರಿಂದ 250 ಕಿಲೋಮೀಟರ್ ವ್ಯಾಪ್ತಿಗೆ ಸೀಮಿತವಾಗಿರಲ್ಲ. ಭಾರತದ ಭೂಪ್ರದೇಶದ ಆಳಕ್ಕೆ ನುಗ್ಗಿ ದಾಳಿ ಮಾಡ್ತೇವೆ. ಮತ್ತೆ ಯುದ್ಧೋತ್ಸಾಹದ ಮಾತಾಡಿದ ಪಾಪಿ ಪಾಕ್. ನೀವು ದಾಳಿ ಮಾಡುವಾಗ ಭಾರತ ಸೈನಿಕರೇನು ಕಡಲೆಕಾಯಿ ತಿನ್ಕೊಂಡು ಕೂತಿರ್ತಾರಾ? ಆಪರೇಷನ್ ಸಿಂಧೂರದಲ್ಲಿ ನಿಮಗೆ ಕೊಟ್ಟಂತ ದಿಚ್ಚಿ ಹೇಗಿತ್ತು ಅಂತ ಅಂದ್ರೆ ಅದನ್ನ ಇನ್ನೂ ಸುಧಾರಿಸ್ಕೊಳ್ಳಕ್ ಆಗ್ತಾ ಇಲ್ಲ ನಿಮಗೆ. ಅಂಥದ್ರಲ್ಲಿ ಭಾರತಕ್ಕೆ ನಮ್ಮನ್ನ ಕೆಣಕದಿರಿ ಅಂತ ಹೇಳ್ತಾ ಇರುವಂಥದ್ದು ನೀವು. ಹೌದು, ಆಕ್ಚುಲಿ ಪಾಕಿಸ್ತಾನ ದೇಶಕ್ಕೆ ಯುದ್ಧವನ್ನ, ಭಾರತದ ವಿರುದ್ಧ ಯುದ್ಧವನ್ನ ಮಾಡುವಷ್ಟ ಶಕ್ತಿ ಇದೆಯಾ ಈಗ ಸದ್ಯಕ್ಕೆ? ಅದನ್ನ ಮೊದಲು ಅವ್ರು ತಿಳ್ಕೋಬೇಕಾಗುತ್ತೆ ಪಾಕಿಸ್ತಾನದವ್ರು. ಯಾಕಂದ್ರೆ ತಿನ್ನೋಕ್ಕೂ ಸಹಿತ ಗತಿ ಇಲ್ಲದಂತ ದೇಶ, ಅಂಥದ್ರಲ್ಲಿ ಯುದ್ಧ ಮಾಡೋಕೆ ಮುಂದಾಗುತ್ತೆ ಅಂದ್ರೆ ಅಷ್ಟರ ಮಟ್ಟಿಗೆ ಬಲ ಇದೆಯಾ? डाली किस्म का जो है ना वो कोई फॉल्स फ्लैग ऑपरेशन कोई अपने बंदों से या उनकी कैद में जो पाकिस्तानी हैं उनको भी वहाँ पे खुदा खास लाशिमा से फेंक के क्योंकि ये दहशतगर्द थे और आपने ये कर दिया। और अब ये इस किस्म की जो उन्होंने जिल्लत उठाई है 1 साल पहले तकरीबन जो है जो फिफत दुनिया में उठाई है, तो सारी दुनिया जो है बल्कि उनकी अपनी आवाम जो है उनको जूतियाँ मार गई है और ये सारी क़यामत जो है उनको जूतियाँ पड़ती रही है। जिस तरह उनकी ये फोर्स का हाल है और हमारी ये फोर्स ने जिस तरह अंदर जाके उनको जो है कोर्ट चढ़ाई है, इस दफ़ा अगर उन्होंने कुछ इस किस्म का ड्रामा करने की कोशिश की तो इंशाल्लाह ताला कलकत्ते तक डाली किस्म का जो है ना वो कोई फॉल्स फ्लैग ऑपरेशन कोई अपने बंदों से या उनकी कैद